ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ವಿಡಿಯೋ ಕ್ಲಾಸ್ ನಂಬರ್ 12 ಇದು. ಸೊ ಈ ಒಂದು ಕ್ಲಾಸ್ನಲ್ಲಿ ನಿಮಗೆ ಇನ್ನಷ್ಟು ಬೇಸಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ಎಲ್ಲ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥ ಮೆಥಡನ್ನು ಹೇಳ್ಕೊಡ್ತೀನಿ. ಇದು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೊಗೊಂಡಿದ್ದೀನಿ. ನೋಡೋಣ. ಫೈಂಡ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಇನ್ ದ ಪ್ರಾಡಕ್ಟ್ ಆಫ್ 2x + 3, 2x - 1, 2x + 5 ಅಂತ ಇದೆ. ಅಂದರೆ ನಾವಿಲ್ಲಿ x + a, x + b, x + c ಈ ಒಂದು ಫಾರ್ಮುಲಾನ ನಾವು ಹಾಕಬೇಕು. ಇದಕ್ಕೇನು ಫಾರ್ಮುಲಾ? x³ + x² × a + b + c ಪ್ಲಸ್ x × ab + bc + ca ಪ್ಲಸ್ abc. ಸೊ ಈ ಸೂತ್ರ ನಿಮಗೆ ಗೊತ್ತಿರ್ಬೋದು. ಇದನ್ನು ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಡೋಂಟ್ ವರಿ. ಈಗ ನಮಗೆ x² ಕೋಎಫಿಷಿಯಂಟ್ ಕೇಳಿದರೆ ಅಂದರೆ ಇದನ್ನು ಕಂಡುಹಿಡಿಬೇಕು. ಸೊ ಇನ್ನೊಂದು ಎಕ್ಸ್ನ ಕೋಎಫಿಷಿಯಂಟ್ ಅಂದರೆ ಇದನ್ನು ಕಂಡುಹಿಡಿಬೇಕು. ಸೊ ಇನ್ನು ಉಳಿದಿದ್ರ ಬಗ್ಗೆ ನೀವು ಯಾವುದು ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ x² ಅಂತ ಹೇಳಿದರೆ ಏನು ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ 2x ಅಂತ ಆಗುತ್ತೆ. ಸೊ 2x² × a + b + c. a ಅಂದರೆ 3 - 1 + 5. ನೋಡಿ, a ಇದು b ಇದು c. ಇದು ಮುಗಿತಲ್ಲ, x² ಕೋಎಫಿಷಿಯಂಟ್ ಬರುತ್ತೆ. ಇನ್ನು ಎಕ್ಸಿಂದ ಕೋಎಫಿಷಿಯಂಟ್ ಬೇಕಂತಂದರೆ ಈ ಕಡೆ ಸೈಡ್ ಅದನ್ನು ಮಾಡ್ತೇನೆ. ಸೊ x × ab ಅಂತ ಹೇಳಿದರೆ a ಅಂದರೆ 3 × -1 + bc -1, c ಅಂದರೆ 5 ಪ್ಲಸ್ ab + bc ca ಅಂತ ಹೇಳಿದ್ರೆ 5 × 3. ಸೊ ಈ ರೀತಿ. ಸೊ x ಹಾಗೆ ಬರಿತೀನಿ. x ಅಂದರೆ 2x ಅಲ್ವಾ? ಸೊ 2xನ ಮರಿಬಾರ್ದು. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ -3 - 5 5 3 15. ಸೊ ಈ ರೀತಿ ಬರುತ್ತಿದ್ದು. 15ರಲ್ಲಿ 5 ಹೋದರೆ 10, 10ರಲ್ಲಿ 3 ಹೋದರೆ 7. ಅಂದರೆ 2x × 7 ಅಲ್ಲಿಗೆ 14x. ಸೊ ಎಕ್ಸ್ನ ಕೋಎಫಿಷಿಯಂಟ್ ಆಫ್ x = 14 ಬಂತು. ಅದೇ ಥರ x² ಇಲ್ಲಿ ಕಂಡುಹಿಡಿಯೋಣ. ನೋಡಿ, 5 3 8, 8ರಲ್ಲಿ 1 ಹೋದರೆ 7, 7 14 x². ಸೊ ಅದು ಕೂಡ 14 ಬಂತು. ಅದು ಎರಡು ಕೂಡ 14. ಎಕ್ಸ್ನ ಕೋಎಫಿಷಿಯಂಟು 14 ಮತ್ತು ಇನ್ನೊಂದು x² ಕೋಎಫಿಷಿಯಂಟ್ ಕೂಡ 14. ಸೊ ಈ ರೀತಿ ನಾವು ಮಾಡಬೇಕು. ಅದಕ್ಕೆ ನಿಮಗೆ ಮೇಯ್ನಾಗಿ ಬೇಕಾಗಿರೋದು ಈ ಫಾರ್ಮುಲಾ ಬಂತು ಅಂದರೆ ನೀವು ಎಲ್ಲ ಲೆಕ್ಕವನ್ನು ಸಾಲ್ವ್ ಮಾಡ್ಬೋದು. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ x + 3y² - 9z². ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಕೊಟ್ಟಿರೋಂಥ ಪ್ರಾಬ್ಲಮ್ ಬರ್ಕೊತಾ ಇದ್ದೀನಿ. x + 3y² - 9z². ಇದನ್ನು ನಾವು a² - b² ಅಂದ್ಕೊಂಡ್ರೆ a + b × a - b ಅಲ್ವಾ? a ಅಂತಂದರೆ x + 3y ಟೋಟಲ್ ಇದಿಷ್ಟು a ಇದಿಷ್ಟು b ಆಗುತ್ತೆ. ಅಂದರೆ ಆ್ಯಕ್ಚುಲಿ 9z² ಇದೆಯಲ್ಲ, ಅದನ್ನು 3z² ಅಂತ ಬರ್ಕೋಬೇಕು. ಇದು a + b ಅಲ್ವಾ? ಪ್ಲಸ್ 3z a x + 3y - 3z a + b × a - b. ಈಗೇನಾಗುತ್ತೆ? ಇದು x + 3y + 3z ಆಗೇ ಇರುತ್ತೆ. x + 3y - 3z ಇದನ್ನು ಏನೂ ಮಾಡಲಿಕ್ಕಾಗಲ್ಲ. ಸೊ ಹೀಗೇ ಬರೀಬೋದು. ಸೊ ನಿಮಗೆ ಆನ್ಸರ್ ಬಂದು ಇವೆ. ಇದು ಏನಾಗಿರುತ್ತೆ ಅಂದರೆ ಫ್ಯಾಕ್ಟರ್ಸ್ ಆಫ್ ದೀಸ್, ಇದರದ ಒಂದು ಫ್ಯಾಕ್ಟರ್ಗಳು. ಇದು ಎರಡೂ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಬಂದಿದ್ದಾವೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಇಲ್ಲಿ. ಫೈಂಡ್ ದ HCF ಆಫ್ 15a² b³ 20af², 45a³ b² c. ಇದು ಆ್ಯಕ್ಚುಲಿ ಕೀ ಆನ್ಸರಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ f ಕೊಟ್ಟಿದ್ದಾರೆ. ಇಲ್ಲಿ ಇದು ಹೇಗೆ ಕೊಟ್ಟಿದ್ದಾರೆ ಹಾಗೆ ಸಾಲ್ವ್ ಮಾಡೋಣ. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಮೊದಲನೇದು ಯಾವ್ದು ಕೊಟ್ಟಿದ್ದಾರೆ? 15a² b³. ಇದಕ್ಕೆ HCF ಕಂಡುಹಿಡಿಯೋಣ. ಅನಂತರ 20af² ಇದಕ್ಕೆ ಕಂಡುಹಿಡಿಯೋಣ. ಅದೇ ಥರ 45a³ b² cಗೆ ಕಂಡುಹಿಡಿಯೋಣ. ಸೊ ಇದನ್ನು ಹೇಗೆ ಮಾಡೋದು? ಫಸ್ಟ್ ನಂಬರ್ ನೋಡೋಣ. 15 ಇದೆಯಲ್ವಾ? ಅದಕ್ಕೆ 5 3 15. a²ಗೆ a × a, b³ b × b × b. ಓಕೆ, ಮುಗೀತು. ಅದೇ ಥರ 20ಗೆ 5 4 20 ಬರುತ್ತೆ. 5 ಬರುತ್ತೆ. 4 ಅಂದರೆ 2 2 4 ಬರುತ್ತೆ. ಸೊ ಈ ಥರ ಇಂಟು a 1 ಇದೆ, f 2 ಇದ್ದಾವೆ. ಓಕೆ. ಸೊ ನೆಕ್ಸ್ಟು 45ಗೆ 5 9 45 ಅಲ್ವಾ? ಸೊ 5 ಬರುತ್ತೆ. 9 ಅಂದರೆ 3 ಮತ್ತು 3 ಬರುತ್ತೆ. ಸೊ ನೆಕ್ಸ್ಟು ಇನ್ನು a³ ಇದೆ a. ಸೊ ನೆಕ್ಸ್ಟು a³ ಅಂದರೆ a × a, b³ ಅಂದರೆ b × b × ಸೊ ಎರಡೇ ಇರೋದು b² c 1 ಬಂದಿದೆ. ಸೊ ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಇದರಲ್ಲಿ ಎಲ್ಲ ಕಡೆ ಕಾಮನ್ ಇರೋದು ಯಾವುದು ಅಂದರೆ ನೋಡಿ 5 ಇದೆ.
ಸೊ ಬರ್ಕೊತಾ ಇದ್ದೀನಿ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 5. ಇನ್ನೊಂದು ಯಾವುದಿದೆ 3 ಇದರಲ್ಲಿದೆ ಬಟ್ ಇದರಲ್ಲಿಲ್ಲ. ಎ ನೋಡೋಣ. ಎ ಇದರಲ್ಲಿ ಒಂದಿದೆ, ಇದರಲ್ಲಿ ಒಂದಿದೆ, ಇದರಲ್ಲಿ ಒಂದಿದೆ, ಇನ್ನು ಯಾವ ಕೂಡ ಕಾಮನ್ ಆಗಿಲ್ಲ. ಸೊ 5A ಈಸ್ ದ ಕರೆಕ್ಟ್ ಆನ್ಸರ್. ಇನ್ ಕೇಸ್ ಅವ್ನು ಎಫ್ ಬದಲಿಗೆ ಏನಾದರೂ ಬೇರೆ ಕೊಟ್ಟಿದ್ರೆ ಅಂದರೆ ಬಿ ಕೊಟ್ಟಿದ್ದರು ಅಂದರೆ ನೋಡಿ ಇಲ್ಲಿ ಬಿ ಇಲ್ಲ. ಸೊ ಬಿ ಕೊಟ್ಟಿದ್ದು ಅಂದರೆ ಬಿ ಸ್ಕ್ವೇರ್ ಇದರಲ್ಲೂ ಬರ್ತದೆ ಬಿ ಸ್ಕ್ವೇರು. ಸೊ ಹಾಗಾಗಿ ಬಿ ಆನ್ಸರ್ ಬರ್ತಾ ಇತ್ತು. ಇದು ಇಲ್ಲಿ ಎಫ್ ಕೊಟ್ಟಿರೋದ್ರಿಂದ ನಮಗೆ 5A ಈಸ್ ದ ಎಚ್ ಸಿ ಎಫ್ ಆಫ್ ಗಿವನ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಗೆ 5A ಅನ್ನೋದು ಅದರ ಒಂದು ಎಚ್ ಸಿ ಎಫ್. ನೀವು ಬೇರೆ ಮೆಥಡಲ್ಲಿ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಮೆಥಡಲ್ಲಿ ಮಾಡಿದ್ರು ಆನ್ಸರ್ ಮಾತ್ರ 5A ಬರಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು, ಡಿವೈಡ್ x³ - 5x² + 8x - 4 by x - 2. x - 2 ಇಂದ ಅದನ್ನು ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ x - 2 ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ x³ - 5x² + 8x - 4 ಬರ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಬರ್ಕೊಂಡು x³ ಇರೋದ್ರಿಂದ x ತೊಗೊತೀನಿ, x × x² ತೊಗೊತೀನಿ, x² × x³ x² × -2x² ಆಯಿತು. ಈಗ ಇದನ್ನು ಮೈನಸ್ಸು ಇದು ಪ್ಲಸ್ ಮಾಡಿಕೊಂಡ್ರೆ ಇವೆರಡು ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದೇನು ನೋಡಿ, ಇದು ಪ್ಲಸ್ ಇರೋದ್ರಿಂದ 5ರಲ್ಲಿ 2 ಹೋದರೆ 3x² ದೊಡ್ಡದಕ್ಕೆ ಮೈನಸ್ ಇದೆ, ಪ್ಲಸ್ 8x ಇಳಿಸ್ಕೊಂಡಿದ್ದೀನಿ. ಈಗ ಮತ್ತೆ ಸ್ಕ್ವೇರ್ ಇರೋದ್ರಿಂದ ಮೈನಸ್ ಇದೆ, ಮೈನಸ್ ತೊಗೊತೀನಿ, 3x × x -3x², ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 × x 6x. ಇದನ್ನು ಪ್ಲಸ್ ಮಾಡ್ಕೊತೀನಿ, ಇದನ್ನು ಮೈನಸ್ ಮಾಡ್ಕೊತೀನಿ, ಇವೆರಡು ಕ್ಯಾನ್ಸಲ್ ಆಯಿತು. 8ರಲ್ಲಿ 6 ಹೋದರೆ ಇನ್ನು ಉಳಿದಿದ್ದಷ್ಟು 2x, -4 ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಒಂದು ಸರಿಗೆ ಒಂದೇ ನಂಬರ್ ಇಳಿಸ್ಕೋಬೇಕು. ಇಲ್ಲಿ 2 ಇದೆ, ಇಲ್ಲಿ x ಇದೆ. ಸೊ +2 ತೊಗೊತೀನಿ, 2 × x 2x. ನೆಕ್ಸ್ಟ್ 2 ಮೈನಸ್ ಇಂಟು ಪ್ಲಸ್ ಮೈನಸ್ 2 2 4 ಹೋಯ್ತಲ್ವ ಟೋಟಲ್. ಇದನ್ನು ಮೈನಸ್ ಮಾಡಿ, ಇದನ್ನು ಪ್ಲಸ್ ಮಾಡಿ, 2 ಕ್ಯಾನ್ಸಲ್ ಆಗಿ 0 ಬಂತು. ಸೊ ನಮಗೆ ಆನ್ಸರ್ ಬಂದು x² - 3x + 2. ಅವರೇನು ಕೇಳಿದರೆ ಡಿವೈಡ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಅಂದರೆ ಇದೇ ಅದರ ಒಂದು ಭಾಗಲಬ್ಧ ಅಥವಾ ಕೋಶಂಟ್ ಅಂತ ನಾವು ಕರಿತೀವಿ. ರಿಮೈಂಡರ್ ಕೇಳಿದರೆ ಇಟ್ ಈಸ್ 0. ಓಕೆ, ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಇದು ಬೇಕಾದರೆ ರಿಮೈಂಡರ್ ಥಿಯರಮ್ ಕೂಡ ಅಪ್ಲೈ ಮಾಡಿ ನೋಡಿ. ಇದರ 2 + 2 ಬರುತ್ತೆ. ಆ +2ನ ಇದಕ್ಕೆ ಹಾಕಿ ನೋಡಿದರೆ ನಿಮಗೆ ಇದ್ರ ವ್ಯಾಲ್ಯೂ 0 ಬರುತ್ತೆ. ಆಗ ನೀವು ಮಾಡಿರೋಂಥ ಉತ್ತರ ಸರಿಯಾಗಿರುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು, ದ ಏರಿಯಾ ಆಫ್ ದ ಸ್ಕ್ವೇರ್ ಫೀಲ್ಡ್ ಈಸ್ 144x² ಸ್ಕ್ವೇರ್ ಸೆಂಟಿಮೀಟರ್. ಸೊ 144x² ಸ್ಕ್ವೇರ್ ಸೆಂಟಿಮೀಟರ್ ಇದೆ. ವಾಟ್ ಈಸ್ ದ ಏರಿಯಾ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಟೆಡ್ ಆನ್ ಒನ್ ಆಫ್ ಇಟ್ಸ್ ಸೈಡ್. ಒಂದು ಸೈಡಿಂದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ತಗೊಂಡು ಮಾಡಿದರೆ ಅದರ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿನ ಏರಿಯಾ ಎಷ್ಟು ಅಂತ ಕೇಳಿದರೆ, ಏರಿಯಾ ಆಫ್ ದ ಸ್ಕ್ವೇರ್ ಫೀಲ್ಡ್ ಕೊಟ್ಟಿದ್ದಾರಲ್ವ, ಅದರಿಂದ ನಾವು ಸೈಡನ್ನು ಕಂಡುಹಿಡ್ಕೊಳ್ಳೋಣ. ಸೊ ಇದೊಂದು ಸ್ಕ್ವೇರ್ ಫೀಲ್ಡ್ ಅಂತ ತಗೊಳ್ಳಿ. ಸೊ ಈ ಸ್ಕ್ವೇರ್ ಫೀಲ್ಡಲ್ಲಿ ಈ ಸೈಡ್ ಇದೆಯಲ್ಲ, ಈ ಸೈಡನ್ನು ಎ ಅಂತ ನೀವು ತೊಗೊಂಡ್ರೆ ಆ ಎದಿಂದ ಒಂದು ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ದಿಸ್ ಈಸ್ ಎ ತೊಗೊಂಡಿದ್ದಾರೆ. ಇದ್ರ ಏರಿಯಾ ಎಷ್ಟು ಅಂತ ನಮಗೆ ಪ್ರಶ್ನೆನ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಎನ ಕಂಡುಹಿಡ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಏನು ಫಾರ್ಮುಲಾ, ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್ ಅಂದರೆ ಎ ಇಂಟು ಎ. ದಟ್ ಈಸ್ a² ಇಸ್ ಈಕ್ವಲ್ ಟು ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 144x². ಅಂದರೆ ಎ ಈಸ್ ಈಕ್ವಲ್ ಟು √144x². ಅಂದರೆ ಅರ್ಥ 12² ಮತ್ತು x². ಈಗ ಸ್ಕ್ವೇರ್ಗೂ ರೂಟ್ಗೂ ಕ್ಯಾನ್ಸಲ್ ಆಯಿತು. ಆನ್ಸರು 12x ಬರುತ್ತೆ. ಎ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಸೊ 12x ಬರುತ್ತೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದಾರಲ್ವ, ಈ ಎ ತೊಗೊಂಡು ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿಂದು ತೊಗೊಂಡ್ರೆ, ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಏನು ಫಾರ್ಮುಲಾ, ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ ಈಕ್ವಲ್. ಸೊ ಇದೇನಾಯಿತು, ಈ ರೀತಿ ಕಂಡುಹಿಡಬೇಕು. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಫೀಲ್ಡ್ ನಾವು ಮಾಡೋದಾದರೆ 144x² ಕೊಟ್ಟಿದ್ರು. ಅದರಿಂದ ನಾವು ಒಂದು ಸೈಡನ್ನು ಕಂಡುಹಿಡ್ಕೊಂಡು ಅದರಿಂದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲು ಅದರ ಏರಿಯಾ ಕಂಡುಹಿಡಬೇಕು. ಒಂದು ಸೈಡ್ ಕಂಡುಹಿಡಲಿಕ್ಕೆ a × a ತೊಗೊಂಡೆ, a² ಇಸ್ ಈಕ್ವಲ್ ಟು 144x², a ಇಸ್ ಈಕ್ವಲ್ ಟು √144x² ಅಂದರೆ 12x ಬರುತ್ತೆ. ಸೊ ಅದರಿಂದ ನಾನು ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮುಲಾ √3/4a², √3/4 × 12x² ಹಾಕಿದ್ದೀನಿ. ಸೊ ಇದಕ್ಕೇನಾಗುತ್ತೆ, 12x × 12x ಬರ್ಕೊಂಡೆ, 3 1 4 1 4 3 12 x ಹಾಗೆ ಬರ್ತಿದ್ದೀನಿ. 12 3 36. ಸೊ 36 √3 ಮತ್ತು x ಬರೆದಿದ್ದೀನಿ. ಸೊ ದಿಸ್ ಈಸ್ ದ ಆನ್ಸರ್. ಸೊ ದಿಸ್ ಈಸ್ ಏರಿಯಾ ಆಫ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಇದೇನಂತ ಹೇಳಿದ್ರೆ, ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಇಫ್ BAC ಅಂದರೆ BAC ಆ್ಯಂಗಲ್ 72 ಡಿಗ್ರಿ ಇದ್ದರೆ, BAC 72 degree, then the calculate the measure of
ಒ ಬಿ ಸಿ. ಸೊ ಒ ಬಿ ಸಿ ಈ ಆ್ಯಂಗಲ್ ಎಷ್ಟಿದೆ ಅಂತ ನಮಗವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಸರ್ಕಲನ್ನು ನೀವು ಅಬ್ಸರ್ವ್ ಮಾಡೋದಾದರೆ ಇದು ಕೊಟ್ಟಿದ್ದಾರೆ, ಈ ಒಂದು ಆ್ಯಂಗಲನ್ನು ಇದನ್ನು ನಾವು ಕಂಡುಹಿಡಿಯಬೇಕು. ಹೇಗೆ ಅಂದರೆ ಭಾಳ ಸಿಂಪಲ್ಲು. ಈ ಕೋನ ಇದೆಯಲ್ಲ, ಇದು ಅಂತಸ್ಥ ಕೋನ ಅಂತ ನಾವೇನು ಕರಿತೀವಿ. ಕೇಂದ್ರದ ಅಂತಸಂಧಿ ಕೋನವು ಪರಿಧಿ ಕೋನದ 2ರಷ್ಟಿರುತ್ತೆ. ಅಂದರೆ ಪರಿಧಿ ಕೋನ ಅಂದರೆ ಇದನ್ನು ಕರಿತೀವಿ, ಇದನ್ನು ಅಂತಸ್ಥ ಕೋನ ಅಂತ ಕರಿತೀವಿ, ಅಂತಸಂಧಿ ಕೋನ. ಸೊ ಅಂತಸಂಧಿ ಕೋನ ಅಂತ ಹೇಳಿದರೆ ಅಂದರೆ ಈ ಒಂದು ಕೋನ ನಿಮ್ಗೆ ಆಲ್ರೆಡಿ ನಾನು ಇದನ್ನು ಹೇಳಿದ್ದೀನಿ. ಸೊ ನೀವು ರೂಲ್ಸನ್ನು ಫಾಲೋ ಅಪ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಅಂದರೆ ಬಿ ಒ ಸಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಬಿ ಎ ಸಿ. ಅದು ಬಿ ಎ ಸಿ ಅರ್ಥ ಆಯ್ತಲ್ವಾ? 2 × 72 ಆಗುತ್ತೆ. ಸೊ ಈಗೇನಾಗುತ್ತೆ ಅಂದರೆ 2 × 4 2 × 14 144 ಆಯಿತು. ಇದು ಎಷ್ಟು ಬರುತ್ತೆ? 144. ಸೊ ಇದು ಒಂದು ರೂಲ್ ಇದೆ, ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ಇದರ ಡಬಲ್ ಇರುತ್ತೆ ಅದು. ಸೊ ಈ ಆ್ಯಂಗಲ್ ಸಿಕ್ಕಿದೆ ಅಂದರೆ ಇಲ್ಲಿ ನೋಡಿ, ಇದೊಂದು ಟ್ರಯಾಂಗಲ್ ಇದೆಯಲ್ಲ. ಸೊ ಇನ್ ಟ್ರಯಾಂಗಲ್ ಯಾವುದು? ಒ ಬಿ ಸಿ, ಆ್ಯಂಗಲ್ ಒ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಎಷ್ಟಾಯಿತು? 180 ಡಿಗ್ರಿ ಆಯಿತು. ಆ್ಯಂಗಲ್ ಒ ಈಗಿನ ಕಂಡುಹಿಡಿದಿದ್ದೀನಿ. ನೆಕ್ಸ್ಟ್ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಎರಡೂ ಸೇಮ್ ಇರುತ್ತೆ. ಇದನ್ನು ನಾನು ಎಕ್ಸ್ಗೆ ಈಕ್ವಲ್ ಮಾಡ್ಕೊತೀನಿ. ಯಾಕೆ ಹೇಳಿ ನೋಡೋಣ. ಸೊ ಯಾಕಂದರೆ ಒ ಬಿ ಈಸ್ ಈಕ್ವಲ್ ಟು ಒ ಸಿ ಏನಾಗಿದ್ದಾವೆ ಅಂದರೆ ಇವು ತ್ರಿಜ್ಯಗಳು, ರೇಡಿಯಸ್ ಆಫ್ ಸರ್ಕಲ್ ಆರ್ ಈಕ್ವಲ್ ಅಲ್ವಾ. ಸೊ ಅಂದರೆ ಇದನ್ನು ಏನಂತ ಕರಿತೀವಿ? ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಐಸೋಸೆಲೆಸ್ ಟ್ರಯಾಂಗಲ್ ಆಗುತ್ತೆ ಇದು. ಹಾಗಾಗಿ ಎರಡು ಕೋನಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಅದಕ್ಕೆ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ಸೊ ಎಕ್ಸ್ 2x ಆಯ್ತಲ್ವ, ಈಸ್ ಈಕ್ವಲ್ ಟು 180 ಮೈನಸ್ 144. 0ಲಿ 6 ಹೋಗಲ್ಲ, 10ರಲ್ಲಿ 4 ಹೋದರೆ 6, ಇನ್ನು 7 ಉಳಿತು. 7ರಲ್ಲಿ 4 ಹೋದರೆ ಇನ್ನು 3, 1ರಲ್ಲಿ 1 0, 36 ಬಂತು. ಸೊ ಇದು 2x. ನಮಗೆ ಎಕ್ಸ್ ಮಾತ್ರ ಬೇಕಲ್ವ? 36/2 2 2 2 8 16. ಸೊ ಎಕ್ಸ್ ಇಸ್ ಈಕ್ವಲ್ ಟು 18 ಡಿಗ್ರಿ. ಆನ್ಸರ್ ಎಷ್ಟು ಬರುತ್ತೆ? 18 ಡಿಗ್ರಿ. ಇದು ಸೇಮು, ಇದು 18 ಇದು 18. ಸೊ ಆನ್ಸರ್ ಬಂದು 18 ಡಿಗ್ರಿ. ಅಂದರೆ ನಮಗೇನು ಕೇಳಿದ್ರು ಅವರು? ಒ ಬಿ ಸಿ ಈಸ್ ಈಕ್ವಲ್ ಟು 18 ಡಿಗ್ರಿ. ಸೊ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಇದೇ ರೀತಿಯಾದ ಮತ್ತಷ್ಟು ಪ್ರಾಬ್ಲಮ್ಗಳನ್ನು ನೀವು ಅಬ್ಸರ್ವ್ ಮಾಡಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.